ನಮಸ್ಕಾರ. ನಾವು ಚಾಮರಾಜನಗರದಿಂದ ಮಾತಾಡ್ತಿರೋದು. ಈಗಿನ ಎಲೆಕ್ಷನಲ್ಲಿ ಬರ್ತಿರಬೇಕಾದ್ರೆ ಸತ್ತೋಗಿ 30 ವರ್ಷ 40 ವರ್ಷ ಸತ್ತೋಗಿರೋದು ಅವ್ರ ತಂದೆ ತಾಯಿಗಳದ್ದು ಐಡೆಂಟಿ ಕಾರ್ಡ್ ಕೇಳ್ತಾ ಇದ್ದಾರಲ್ಲ. ಈಗಿರೋ ಮಿನಿಸ್ಟ್ರು ಒಟ್ಟಿಗೆ ಏನು ತಿಂತಾರೆ? ಯಾಕೆ ಅಂತಂದರೆ ಅವ್ರ ಅಪ್ಪ ಅವ್ರ ಸತ್ತೋಗಿ 30 ವರ್ಷ 40 ವರ್ಷ ಆಗಿರುತ್ತೆ. ಅವ್ರದ್ದು ಕಾರ್ಡುಗಳು ಎಲ್ಲೆಲ್ಲಿ ಬಿಸಾಕಿರೋದ್ರೆ ಏನು ಯಾರೋ ಗೊತ್ತು. ಈಗ ಪಂಚಾಯತಿಯಲ್ಲಿ ಹೋಗಿ ಕೇಳಿದ್ರೆ ಆ ಪಂಚಾಯತಿಯಲ್ಲಿ ಕೊಡ್ತಾರಾ ಹಳ್ಳಿಗಳಲ್ಲಿ. ಈಗ ಸಿಟಿ ಒಳಗಡೆ ಬಂತು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಅವರು ಯಾರೂ ಸರಿಯಾಗಿ ಡ್ಯೂಟಿ ಮಾಡ್ತಾಯಿಲ್ಲ. ನಮ್ಮ ಏರಿಯಾದಲ್ಲಂತೂ ಅಂಗನವಾಡಿ ಟೀಚರ್ಗಳು ಹೇಳೋದು ಮಾತೇ ಕೇಳಲ್ಲ. ನಮಗೇನು ಗೊತ್ತಪ್ಪ ಅಂತ ಹೇಳ್ತಾರೆ. ನೀವೇನು ಒಟ್ಟಿಗೆ ಏನು ತಿಂತೀರಿ ರೀ? ಸರ್ಕಾರದಲ್ಲಿ ಏನು ಸರ್ಕಾರ ನಡೆಸಿದ್ರೆ ನೀವು ಕಾನೂನು ಏನು ಜಾರಿ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನೀವು ಕಾನೂನ ಬಿಡಿಸಿ ಹೇಳ್ರಿ ನೀವು. ಇಲ್ಲ ಅಂತಂದರೆ ನೀವು ಐಡೆಂಟಿ ಕಾರ್ಡು ರೇಷನ್ ಕಾರ್ಡ್ ಇದೆಯಲ್ಲ, ಮನೆಗೆ ಬಂದು ಸರ್ವೆ ಮಾಡಿ ಮನೆಗೆ ಅವ್ರವ್ರಿಗೆ ಏನೋ ನೀವು ಕೊಡೋ ಅಂತಂದು ಕೊಟ್ಬಿಟ್ಟು ಹೋಗ್ರಿ. ಅಕ್ಕಿ ಪಕ್ಕಿ ಎಲ್ಲ ನೀವು ಇಲ್ಲಿಗೆ ತಂದು ಕೊಡಿ. ನ್ಯಾಯಬೆಲೆ ಕ್ಯಾನ್ಸಲ್ ಮಾಡಿರಿ. ನ್ಯಾಯಬೆಲೆ ಕ್ಯಾನ್ಸಲ್ ಮಾಡಿಬಿಟ್ಟು ಮನೆಗೆ ಹಂಚಿಕೆ ಮಾಡಿ. ನೀವು ಅದು ಬಿಟ್ಬಿಟ್ಟು ನೀವು ಎಲ್ಲೋ ಕೂತ್ಕೊಂಡು ನೀವು ಜಾರಿ ಮಾಡ್ತು ಅಂತಂದರೆ ನಿಮ್ಗೆ ಹೇಳೋದಂಗೆ ನಾವು ನಿಮ್ಮ ಗುಲಾಮ್ರುಗಳ ಒಂದು ಲೆಕ್ಕಾಚಾರ ನೀವು ನಮ್ಮ ಗುಲಾಮ್ರುಗಳು. ಯಾಕಂತಂದರೆ ನೀವು ಈಗ ಮಾಡ್ತಿರೋದೆಲ್ಲ ಬರೀ ಕಚಡ ಕೆಲಸಗಳು ಮಾತಾಡ್ತಾರೆ. ಏನಕ್ಕೆ 2,000 ರೂಪಾಯಿ ನಿಮ್ಮ ಅಪ್ಪಿಂದ್ರ ಮನೆಯಿಂದ ಕೊಡ್ತಿದ್ದಾರೆ 2,000 ರೂಪಾಯಿ. ನಾವು ರೋಡ್ ಟ್ಯಾಕ್ಸು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತೆಲ್ಲ ನಾವು ಕಟ್ತಾ ಇದ್ದಕ್ಕೆ ನೀವು ಕೊಡ್ತಾ ಇರೋದು. ಇಲ್ಲ ನಿಮ್ಮ ಅಪ್ಪನ ಮನೆ ಬೊಕ್ಕಸ್ತಿಂದ ತುಂಬಿ ಹೆಂಗಸರು ಕೊಡ್ತಾಯಿಲ್ಲ, ಬಸ್ಗೆ ಫ್ರೀ ಕೊಡ್ತಾಯಿಲ್ಲ. ಈಗ ನೀವು 2 ವರ್ಷ ಆಡಳಿತ ಮುಗಿದೋಯ್ತು ಅಂತಾರೆ, ನಿಮ್ಮ ಸರ್ಕಾರ ಡಮಾರ್ ಆಗೋಯ್ತು ಅಂತಂದಾಗ ನೀವು ಪುನಃ 5,000 ಕೊಡ್ತೀನಿ ಹಾಕಿ ನೀವು ಗೆದ್ಬಿಡಿ. ಮತ್ತೆ ನೋಡೋಣ. 2,000 ರೂಪಾಯಿ ತಿಗಾರ್ಕತಾ ಇದ್ದಾರಲ್ಲ ನೀವುಗಳೆಲ್ಲ. ಹೇಳಿ ಏನು ರೀ ನಿಮ್ಮದು? ಸಿದ್ದರಾಮಯ್ಯ ಇದ್ದಾಗ 2,000 ರೂಪಾಯಿ ಕೊಡ್ತಾಯಿದ್ರು. 3 ವರ್ಷ ಆಡಳಿತ ಕೂತ್ಕೊಂಡು ಪಾಪ ಒಳ್ಳೆ ಪಾಲ್ಟಿ ಕೊಡ್ತಾಯಿರೋ ದುಡ್ಡು. ನೀವೇನಕ್ಕೆ ಈ ಥರ ಕಾನೂನು ಜಾರಿ ಮಾಡಿದ್ದೀರಿ? ಎಷ್ಟು ಕೋಟ್ಯಾಂತರ ರೂಪಾಯಿ ಹೊಡಿತಾಯಿದ್ದಾರೆ, ಸಾವಿರಾರು ಹೊಡಿತಿದ್ರೆ. ಅದ್ರ ಬೇರೆ ಬಿಡದಿಲ್ಲಿ ಪಾಪ ಜನಗಳಿಗೆ ರೈತ ಭೂಮಿಗೆ ರೈತರದ್ದು ಜಾಗಗಳನ್ನ ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಅದ್ರಲ್ಲಿ ಬೇರೆ ಮಳವಳ್ಳಿ ಬಂದರೆ ಮಳವಳ್ಳಿ ಅಲ್ಲೊಂಥರ ಗೋಲಿ ಮಾಡಿದ್ದೀರಿ. ಬರೀ ನಿಮ್ಮದು ಏನು ಜಾಗನ ಒತ್ಕೊಂಡ್ತಾರ ಇಲ್ಲ ಆ ಜಾಗದಲ್ಲಿ ನಿಮ್ಮದು ಸಮಾಧಿ ಮಾಡ್ಕೊತೀರ ನೀವು. ನಿಮ್ಮ ಹೋಮ್ ಸಿಕ್ಕರದು ಸಮಾಧಿಗಳು ಮಾಡ್ಕೊತ ಒಂದೊಂದಾಗಿ ಹೇಳಿ. ನೀವೆಲ್ಲ ಬರೀ ಜನಗಳ ಪಾಪ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರ ನೀವು. ಸರ್ಕಾರ DK ಶಿವಕುಮಾರು, ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಆ ಮಾತಿಗೆ ತಪ್ಪಿದ್ದೀರ. ಈಗ ಹೆಂಗಸರಿಗೆ 2,000 ರೂಪಾಯಿ ಹಾಕೋದು 2 ತಿಂಗಳಿಗೆ ಕ್ಯಾನ್ಸಲ್ ಮಾಡಿದ್ದೀರಾ. ನೀವು ಒಟ್ಟಿಗೆ ಏನು ತಿಂತೀರ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಮಂತ್ರಿ, ಏನು ತಿಂತೀರಾ? ಅಕ್ಕಿ ಯಾರಪ್ಪನ ಮೇಲೆ ದುಡ್ಡು ಯಾವ ಕೊಡ್ತಾಯಿದ್ರೆ ನೀವು? 10 kg ಅಕ್ಕಿ ನೀವು ಘೋಷಣೆ ಮಾಡಿದ್ರಿ. ಸ್ಟೇಟ್ ಗೌರ್ಮೆಂಟ್ದು 10 kg ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ದು 5 kg, ಟೋಟಲ್ 15 kg ಅಕ್ಕಿ ಬರಬೇಕು. 15 kgಗೆ ನೀವು ಕೊಡ್ತಿರೋದು 10 kg. ಇನ್ನೂ 5 kg ಅಕ್ಕಿ ಎಲ್ಲಿ ಹೋಯ್ತು? ಅದು ನಿಮ್ಮ ಬೊಕ್ಕಸಕ್ಕೋಯ್ತು. ಈಗ 1 kg ಅಕ್ಕಿ ಈಗ ನೀವು ಹೆಂಗೆ ಮಾಡ್ತಿದ್ದೀರ ಅಂದ್ರೆ ಅದನ್ನೇ ಪಾಲಿಸ್ ಮಾಡಿ BT ರೈಸು, ಬುಲೆಟ್ ರೈಸು, ಆ ರೈಸು 1 kgಗೆ 70 ರೂಪಾಯಿ 80 ರೂಪಾಯಿ ಅನ್ಕೊಂಡು ಮಾರಾಟ ಮಾಡ್ತಾಯಿದ್ದೀರಿ. ರಾಜಾರೋತ್ಸವವಾಗಿ ಅಕ್ಕಿನ ಕಳ್ತನದಿಂದ ಸಾಗಿಸ್ಬೇಕಾಗುತ್ತೆ. ಬಟ್ ರಾಜಾರೋತ್ಸವವಾಗಿ ಅಕ್ಕಿ ತುಂಬ್ಕೋಯ್ತವ್ರೆ. ಅದನ್ನು ಯಾವುದೇ ಸರ್ಕಾರದವರು ಹಿಡಿತೇ ಇಲ್ಲ, ಅದು ಸಂಬಂಧಪಟ್ಟ ಅಧಿಕಾರಿ ಹಿಡಿತೇ ಇಲ್ಲ. ತಹಸೀಲ್ದಾರ್ ಅಂತೂ ನನಗೆ ಗೊತ್ತಿಲ್ಲ ಬಟ್ ಕಣ್ಣು ಮುಚ್ಕೊಂಡು ಕೂತವ್ರೆ. ಈಗ ಒಂದು ಈ ಸೊತ್ತು ಮಾಡ್ಸೋಕೆ ಹೋಗ್ಬೇಕು ಅಂದರೆ ಗೌರ್ಮೆಂಟ್ ಫೀಸು 5,000 ಇದ್ದರೆ ಬ್ರೋಕರ್ ಮುಖಾಂತರ ಬಾ ಅಂತಾನೆ 35,000 40,000 ಕೇಳ್ತಾನೆ. ಎಲ್ಲಿ ಕೊಡೋಣ? ಕರೆಕ್ಟಾಗಿ ನಿಮ್ಮ 20 ವರ್ಷ ನಗರದಲ್ಲಿ ಚಾಮರಾಜನಗರದಲ್ಲಿ ನಿಮ್ಮ ಸರ್ಕಾರ ಆಡಳಿತ ಮಾಡ್ತಲ್ಲ, ಒಂದು ಸ್ಟ್ರೀಟ್ ಲೈಟು ಒಂದು ಚರಂಡಿನ ನ್ಯಾಯವಾಗಿ ಕಟ್ಟಿಸ್ಕೊಟ್ಟಿದ್ದೀರ. ನಿಮ್ಮ ಯೋಗ್ಯತೆಗೆ ಏನಿದೆ? ಫಸ್ಟು ನೀವು ಜನ ಬದಲಾವಣೆ ಮಾಡೋ ಬದಲು ಫಸ್ಟ್ ನೀವು ಬದಲಾವಣೆ ಆಗ್ರಿ. ನೀವು ಬದಲಾವಣೆ ಆಗ್ಬಿಟ್ಟು ಆಮೇಲೆ ಜನಗಳನ್ನ ಅವರೇ ಆಟೋಮೆಟಿಕ್ ಬದಲಾವಣೆ ಆಗ್ತಾರೆ. ಏನು MLA ಏನು ಮಾಡ್ಕೊಂಡಿದ್ದಾನೆ? ಅಲ್ಲಿ ಹೋಗ್ಬಿಟ್ಟು 300 ಎಕರೆ ಫ್ಲ್ಯಾಟ್ ಮಾಡ್ಕೊಂಡು ಕೂತವನೆ. ಇನ್ನೊಂಥವ ಯಾವುದು ಮಾಂಗಲ್ಯ ಚೌಟ್ರಿನ ಯಾವ ಚೌಟ್ರಿನ ಅವನ ಹೆಸರು ಮಾಡ್ಕೊಂಡು ಕೂತವನೆ. ಇನ್ನೊಂದಷ್ಟು ಎಕರೆ ಮಾಡ್ಕೊಂಡು ಕೂತಾನೆ. ಕಳೆದು ಕರಿಕಲ್ ಕೋರೆಗಳು ನಡೆಸ್ತಾ ಇದ್ದಾರೆ. ಇದೆಲ್ಲ ಯಾರು ಕೇಳ್ತಾ ಇದ್ದಾರೆ?
ಗಣಿಗಾರಿಕೆಯವರು ಒಂದು ಕೋರೆಗೆ ಪರ್ಮಿಟ್ ಎಷ್ಟು ಕೊಟ್ಟಿದ್ದೀರ? ಒಂದು ಲೈಸೆನ್ಸ್ ಕೊಟ್ಟಾಗ ಅದರಲ್ಲಿ 10 ಕೋರೆಗಳು ಬೇನಾಮಿಯಿಂದ ನಡೀತೈತೆ. ನೀವು ಕೇಳ್ತಾ ಇದ್ದೀರಾ? ಕೇಳ್ತಾ ಇಲ್ಲ. ಈಗ ಯಾರೋ ಪಾಪ ಹಳ್ಳಿ ಜನಗಳು ಪಾಪ ಪಂಚಾಯತಿಯಿಂದ ಅಲ್ಲಿ ಇಲ್ಲಿಗೆ ಅವ್ರು ಸುತ್ತಾಡ್ತಾರೆ. ಅಲ್ಲಿ ಇಲ್ಲಿಂದ ಇವತ್ತು ಬಂದಿದ್ದು ಯಾರೋ ಅಂಗನವಾಡಿ ಕಾರ್ಯಕರ್ತನಂತೆ. ಅವರು ಅಪ್ಪ ಅಮ್ಮ ಸೋತಾಗಿ 30 ವರ್ಷ 40 ವರ್ಷ ಆಗದ. ಅವ್ರದ್ದು ಐಡೆಂಟಿ ಕಾರ್ಡ್ ಬೇಕು ಅಂತ ಕೇಳ್ಕೊಬಂದವ್ರು. ಐಡೆಂಟಿ ಕಾರ್ಡ್ ಕೊಟ್ಟರೆ ಅಂತ ಕೊಡೋದು. ಐಡೆಂಟಿ ಕಾರ್ಡ್ ಎಲ್ಲಿ ಹುಡುಕೋಗದ? ಡೆತ್ ಅಂತ ಹಾಕ್ರಿ ಹೇಳಿದ್ಮೇಲೆ ಅಲ್ಲಿ ನೀವು ಯಾಕೆ ಆಗ್ತಾಯಿಲ್ಲ? ನಿಮ್ದು ಒಂಥರ ಕುಲಿಗಟ್ಟು ಸರ್ಕಾರ. ಇನ್ಮೇಲೆ ಓಟ್ ಕೇಳ್ಕೊ ಬನ್ನಿ. ಹಳ್ಳಿಗಳಿಗೆ ಓಟ್ ಕೇಳ್ಕೊಂಡು ಹೋದ್ರೆ ಫಸ್ಟ್ ನಿಮಗೆ ಎಕ್ಕಡದಲ್ಲಿ ಹೊಡಿತಾರೆ. ಆಮೇಲೆ ಈಗ ನೀವು ಟೌನ್ಗೆ ಬಂದು BJP ಆಗ್ಬಿಡ್ಸೋ, ಕಾಂಗ್ರೆಸ್ ಆಗ್ಬಿಡ್ಸೋ, JDS ಆಗ್ಬಿಡ್ಸೋ, ನೀವು ಯಾವುದೇ ಪಕ್ಷದಲ್ಲಿ ಬಂದು ಕೇಳಿದ್ರು ಫಸ್ಟು ಹೆಣ್ಮಕ್ಳು ನಿಮಗೆ ಕಸ್ಪಳ್ಳಿ ಪರ್ಕೆ ಪೂಜೆ ಮಾಡ್ತಾರೆ. ಆಮೇಲೆ ನೋಡು ಈಗ ಹೇಳ್ತಾಯಿದ್ದಾರೆ ನೋಡಿ, ಈಗ ಕೇಳ್ತಾರಾ? ತಿಗ ಮುಚ್ಕೊಂಡು 2,000 ರೂಪಾಯಿ ಹಾಕೊಂತ ಹೇಳ್ತಾಯಿದ್ದಾರೆ ಇಲ್ಲಿ ಒಬ್ಬರು ಮಹಿಳೆಯವರು. ಈಗ ಮಹಿಳೆಯವರು ಮಾತಾಡೋಕೆ ಬಿಡ್ಲಾ? ಮಾತಾಡ್ತೀನಿ ಅಂದ್ರೆ ಅದು ಇನ್ನೂ ಚೀಮರೆ ಅಂತ ಹೇಳಿ ನಾನು ಮಾತಾ ಮುಗಿಸ್ತೀನಿ. ಶೂ ಬಾಯ್, ನಮಸ್ಕಾರ.